ತಳೆ ಯಾಕಂತೆ ಚಂದ್ರಿಗೆ ಏನ್ ಸಿಗತ್ತೆ ಗಂಟಿಗೆ ಅವಳು ಇಲ್ಲೇ ಸ್ಕೋಪ್ಗಳು ಆಡ್ತಾವಳೆ ಏನಿಗೆ 3 ದಿವಸಕ್ಕೂ ಏನಿಗೆ ಏನಿಗೆ ಏನ ಶನಿವಾರ ಸೀಟಿಗೆ ಬನ್ನಿ ಯಾರ್ದೆ 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 ಹೆಂಗ್ ಕೇಳ್ದ ಗೊತ್ತ ಅವ್ವಣ್ಣ ನಂಗೆ ಗೊತ್ತಿಲ್ಲ ಯಾರು ಸೊತ್ತಕ್ಕಿರೋದು ಅಕ್ಸೋತೋದ್ಲ ಅವಾಗವ್ವ ಯಾವತ್ತು ಸೊತ್ತಾಗ ಹೇಳಕ್ಕಾಯ್ತಿಲ್ವಾ ಬತ್ತಿಲ್ವಾ ಎಲ್ಲಿ ಸತ್ತು ವಿಷಯದ ಭಕ್ತರು ಬೆಂಗಳೂರು ಬಂದಿದ್ದು ಇನ್ಯಾಕ್ ಬಿಟ್ಟು ಬರೋದು ಚಂದ್ರಪಟ್ಟಣದಲ್ಲಿ ಇದ್ದದ್ದು ಇಲ್ಲ ಇನ್ನು ಊರಲ್ಲಿ ಕಡಾಸಲ್ಲಿ ಅಲ್ಲ ಬಟ್ಟೆ ನೋಡಿತಿಲ್ಲ ಊರ ಯಾರು ನೀವು ಹೋಗಿದ್ರೆ ನಿಮ್ ಜೊತೆ ಬರೀವಿ ಏನ್ ಮಾಡ್ತಾ ಇದೀಯ ತಾಯಿ ಎಂತದ ಇದು ಪಲಾವ್ ಏನ್ ತರಕಾರಿ ಇವು ಬನ್ನಿ ಎಲ್ಲಿ ನನ್ ಕೊಡುದಿನ ಊರ 12 ಗಂಟೆಲಿ ಮಾಡ್ಕೊಂಡು ತೊಳ್ತಾಳೆ ನಿಮ್ಮೂರಾಗ ಯಾರು ಬಂದ್ರೆ ಇಲ್ಲ ನಮ್ಮೂರಿಗೆ ಮೊಡ್ಬಕ್ ಬನ್ನಿ ಆಟ ಬರುತ್ತೆ ಆಟೋದಲ್ಲಿ ಬನ್ನಿ ತೇರಪ್ಪತಿ ಯಾವತ್ತು ಅಂತ ಆಯ್ತು ತೀತಿ ಈ ಶನಿವಾರ ನಾಳಿಕಿಲ್ ನಾಡ್ದು ತೇರಪ್ಪತ್ ಮಂಗಳವಾರ ಮತ್ತೆ ಧೂಳು ಹೊಡಿಬೇಕು ಗಾಡಿ ಸಿಗ್ಬೇಕು ಓಯ್ ಮಡ್ಬಕ್ಕೆ ಬರ್ತೀನಿ ಅಂದ್ರೆ ನಮ್ ಗೌಡ್ರಿಗೆ ಹೇಳಿರ್ತೀನಿ ಮಡ್ಬಕ್ ಬಂದ್ರೆ ಬೇಗ ಇವ್ರು ಅಂಡವತ್ತಿಗೆ ಹ್ಞೂ ಬರುತ್ತಾರ ನಾಳೆ ಕೆಲ್ ನಾಡ್ದ ತೀತಿ ಇವತ್ತು ಮಾಡಿಕೆ ಮನೆ ಕೆಲಸ ಇವತ್ತು ನಾಳಿಕೆ ಮಾಡಿಕೆ ಮಡ್ಬಕ್ ಬನ್ನಿ ಮಡ್ಬದಲ್ಲಿ ನಮ್ ಗೌಡ್ರಿಗೆ ಹೇಳ್ತೀನಿ ಬೇಕಾದ್ರೆ ನೀವ್ ಬರೋದಾದ್ರೆ ಆಟೋದಲ್ಲಿ ಬರೀರಂತೆ ನೋಡಂತ ಕೇಳ್ತೀನಿ ನಮ್ಮ ಅದು ಗ್ಯಾನ್ ಚೇಂಜ್ ಆಗಿದೆ ಸುಮ್ಕುತ್ಕಾತಾಯಿ ಇವತ್ತ ನಾಳೆ ಕೆಲಸ ಮಾಡ್ಕೊಂಡ್ರೆ ಬರ್ತೀನಿ ತಾಯಿ ಅದೇ ತೇರಪ್ಪತ್ತಿಗೆ ಮನೆಗೆ ಬಡಪಡ ಧೂಳು ಪಳ್ಳು ಹೊಡ್ಕೋಬೇಕಲ್ಲ ಅಂತ ಕಣವ ಸುತ್ತಿ ಸುರಿತೀನಿ ತಡಿ ತಾಳ ಬೆಂದರ ನಾನು ಈಗಲೇ ಸುರಿತೀನಿ ಬೇಡ ತಾಳ ನೀ ಸುಮ್ಕುತ್ಕ ಎಲ್ಲ ಸುರಿತೀನಿ ತಾಳ ಸಂಜೆ ಏನ್ ತರಕಾರಿ ಒಟ್ಟಳೆ ಅಲ್ಲಿ ಎತ್ತದ ಒಂದು ಸೊಪ್ಪು ಇದೆಂತ ತರಕಾರಿ ತಾಳ ಅಕ್ಕಿ ಜೊತೆಗೆ ಬೈದತ್ ಕಾಣ ಕುಕ್ರಸ ತಳಿದಲ್ಲ ಹಾಕ್ತೀಯ ಅಂಗಡಿ ಅಕ್ಕಿ ಹಾಕು ಹಾಕು ಮುಂಚೆ ನೀರು ಬಿಡ್ಬೇಕಾಯ್ತು ಸರಿ ಬಿಡು ಅದೇ ಇವತ್ತು ನಾಳೆ ಕೊಂಚ ಧೂಳಪಳ್ಳು ಹೊಡ್ಕೊಂಡು ಗಾಡ ತರ್ಕೊತೀನಿ ಯಾಬೋ ಅಂಡವತ್ಕೆ ಕಳ್ಸು ನಿಮ್ ಗೌರವ ತರಕಾರಿ ಹಾಕಿದ್ಯಾವ ನಂಗೊಂಚೂರು ಮಾಡು ನೋಡಿ ಗೈಸಿಗೆ ಏನಂತಾಳೆ ನೋಡಿ ಏನಂತಾಳೆ ಒಗ್ಗರಣೆಲ್ ಸುಳ್ಳಿಸ್ಬೇಕಣ ನಿಮ್ ಕುಕ್ಕಸ ಒಗ್ಗರಣೆಲಿ ನೀರ್ ಹಾಕ್ಬಿಟ್ಟಲ್ಲ ಏನವ ಸುಳ್ಸೋದು ನಾನು ಕಾರ್ ಕಲ್ತದ್ರೆ ಎಲ್ಲಾರು ಒಂದ್ ಕಾರಲ್ಲಿ ಹಾಕೊಂಡು ಹೋಗಿವೆ ಕಡ್ಲೆ ಬೀಜ ಹಾಕಿ ಇವು ಚಿಲ್ಕರ ಕಾಳು ಸೊತ್ತಾಯ್ತು ಅಂತಲೇ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಯಾರ ಪಾಪ ಕ್ಯಾನ್ಸರ್ ಮೂಳೆ ಎಲ್ಲ ಫುಲ್ಲು ಇದಾಗ ಹೋಗಿತ್ತು ಒಳಗಡೆ ಮೂಳೆ ಕ್ಯಾನ್ಸರ್ ನಾಳೆಕಿಲ್ ನಾಡ್ದು ಇವತ್ತೊಂಚೂರು ಧೂಳು ಬಿಡ್ಸ್ಕೊಬಿಟ್ಟು ಕನ್ಸ್ ಕಾಣ್ತಾಳೆ ಯಾವ್ರು ಹೊಸ ವರ್ಷ ಕಟ್ಟವರ್ಸಲ್ಲಿ ನರಸೀಪುರ ಬಿಟ್ಟ ಆಚೆಗ ನರಸೀಪುರ ಪಕ್ಕಲ್ಲ ನರಸೀಪುರಕ್ಕೆ ಗೊತ್ತತ್ರ ಅಲ್ವಾ ಇನ್ನು ಹೋಯ್ತಾಳೆ ಇಲ್ವೋ ಗೊತ್ತಿಲ್ಲ ಈಗಲೇ ಇಷ್ಟೊಂದು ಬಿಲ್ಡಪ್ ಕೊಡ್ತಾವಳೆ ದೊಡ್ಡವ ಸರಿ ಸರಿ ಸುಮ್ಮನೆ ಕೇಳ್ಕೊತಾವಳೆ ಅಷ್ಟೇ ಗ್ಯಾನ್ ಚೇಂಜ್ ಆಗೋಗುತ್ತೆ ಉಳಿದಿರಲ್ಲ ಅದೇನಿಗೆ ಬೈತೈತಿ ಗ್ಯಾನ್ ಚೇಂಜ್ ಆಗೈತೆ ಅಂತ ಹೆಂಗಂತ ಬೈತಾನೆ ನಾನು ಇನ್ನೂ ಬೈದ್ನಾ ನಾನು ಇಲ್ಲಿ ಏನೋ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ಸರಿ ಬಿಡ್ಸಿ ಅಂತ ಇವತ್ತೊಂಚೂರು ಧೂಳು ಹೊಡ್ಕೊತೀನಿ ಅಟ್ಟ ಮಗಲ್ ನಾಳೆ ಗಾಡಪಡ್ತ ಮಂಗಳವಾರ ಕಡೆ ನೀವು ಕುಕ್ರಸ ತೇರಪ್ಪತ್ತು ಇದು ಎಷ್ಟು ಕೇಳ್ತೀಯ ಶನಿವಾರ ಭಾನುವಾರ ಟೈಮ್ ಐತೆ ಇವತ್ತು ಟೈಮ್ ಐತೆ ನಾಳೆಗೆ ಟೈಮ್ ಐತೆ ಸರಿ ಬಿಡು ಏನ್ ಮಾಡ್ತಾ ಇದೀಯ ಅಲ್ಲಿ ಮಾಡೋದಿಲ್ವನೋ ಬೇಕಾದ್ರೆ ಒಂದು ಲೋಟ ಹಾಲು ಇಸ್ಕೊಂಡೆ ಕಾಯ್ಸ್ಕೊಂತೀನಿ ತೆಪ್ಪದು ಅಷ್ಟು ಪಕ್ಷ ಇಟ್ಕೊಂಡಿರ್ತಾರೆ ನಾನು ಜೋರಾಳೆ ನಿಂತ್ಕೊಳಕಾಯ್ತಿಲ್ಲ ಕಣ ಕಿವಿ ನೋವಾಗಿ ಬೆಳಗು ನಿದ್ದೆ ಮಾಡ್ಬಿಡ ಎಷ್ಟು ದಿವಸ ಹೇಳಿದೀನಿ ಇವ್ರಿಬ್ರಿಗೂ ಚೆನ್ನಾಗಿರಿ ಜಗಳ ಅವಳು ಶುಕ್ರ ಗ್ಯಾಸ್ ಸರಿಲ್ಲ ಅವ್ಳಿಗೆ ಹಾಲಿಸ್ಕೊಳ ಕಷ್ಟ ಕುಡಿಯಕ್ಕೆ ನಿಗ್ರಾಗಿತ್ತ ಜೋರ್ ಗೆದ್ದಿರ್ತಿದ್ಲ ನಾವು ಅರ್ಥಕ್ಕೆ ನೀನು ಒಂಥರ ಅಡಿವಂತೀನಿ ಸುಳ್ಳ ನಾನು ಅಳೋದು ಸುಳ್ಳು ಹೇಳಕ್ಕ ನಾನು ನಿಜ ಹೇಳ್ತೀನಿ ಹಿಂಗೆ ಅಂತ ಹಿಂಗೆ ಬಿಟ್ಟೆ ಅಂತ ಏತ ಮಣಿಸ್ಕೊಂಡ್ರದು ಪಲಾವ್ ಹಾಕಿ ಬಾ ನಂಗೊಂಚೂರು ಬೇರೆ ಬಾ ತಿಂದು ಹಾಕೊಂಡು ಬೇಡ ಅಂತೀನ
ಬೇಯ್ತೈತೆ. ಹೆಂಗೋ ಅಂದೆಲ್ಲ ಬಿಡವ, ತಿಂದಷ್ಟೇ ಸಾಕಾಯ್ತು. ತಿನ್ನು ತಿನ್ಬೇಡ ಅಂತ ಬೇಡ 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 ಬೇಡ. ಬೆಣ್ಣೆ ಹಾಕೊಡಂಗಾರ ನಂಗೆ ಅದ್ರ ಮೇಲೆ ಹಾಕೊಡ್ತೀನಿ ತಗೊಂಚೂರ ಅಷ್ಟಾರ ಅಂದೆಲ್ಲ ನಮ್ ದೊಡವ ನಾವು ನೋಡ್ಕೊಳ್ಳೋದಕ್ಕೂ ಸಾಕಾಯ್ತು. ಅಲ್ಲೇ ಇರ್ತಾಳೆ ಹಾಯ್ಕೊಂತೀನಿ ಮಜ್ಜಿ ಒಳಗೆ. ಎಷ್ಟು ಜ್ಞಾನ ಚೆನ್ನಾಗೈತೆ. ಮಜ್ಜಿ ತಂದಿದ್ನಲ್ಲ ಬರ್ತೀನ. ಟೈಮ್ ಇವಾಗ ಅಲ್ಲೇ 12:15 ಆಗೈತಿ. ಈಗ ಮುಖ ತೊಳ್ಕೊತಾಳು ಚಂದ್ರಿ ಬಟ್ಟೆ ತಿನ್ನಕ್ಕೆ. ಬರೋ ನಮ್ಮ ಮಕ್ಕ ತೊಳ್ದಿದ್ದೀನಿ. ಮಕ್ಕ ಇಟ್ಟ ತೊಳ್ದಂಗೆ ಇರ್ತಾನೆ. ಕಪ್ಪು ಕುಡಿಯೋ ತಕ್ಕ ತಿನ್ಕೊಂಡು ಅಲ್ಲಿ ಉಚ್ಕೊಂಡು ಹೋಗಿ ತಿನ್ನು. ಬಾ ತಿನ್ನು. ಹೋದಂಗೆ ಟೈಮ್ ಆಯ್ತು ಹೋಗವ. ಬಾರ ಒಂಚೂರು ತಿನ್ನು. ಬೇಡ ನಾ ಪ್ರಮೋಷನ್ಗೆ ಹೋಗ್ಬೇಕು. ಗುರುವಾರ ಗುರುವಾರ ಯಾವ ಊರಿಗೆ ವಾರ ಮಾಡ್ಬೇಕು. ಗುರುವಾರ ಅಂತೀನಿ, ಇವತ್ತು ಗುರುವಾರ ಅಲ್ವಾ, ವಾರ ಮಾಡ್ಬೇಕು. ಗುರುವಾರ ಮಾಡ್ತೀಯಾ? ಗೈಸ್ ನಾವು ಶನಿವಾರ ನಮ್ಮ ಊರಿಗೆ ಬಂದ್ಬಿಟ್ಟು ಮನೆಗೆ ಬರ್ದಂಗೆ ಬಂದವಳೆ. ಸೋ ಹೋಗೈತೆ. ನಂಗೆ ಎಟ್ಟತಿ ಮನೆಗೆ ಹೋದ ನಮ್ಮ ಬೇಗ ಐಕೆ ಬಂದ ಬಂದ್ಬಿಟ್ಟೆ. ನಮ್ಮಲ್ಲೇ ಬಂದು ಮನೆ ಕೇಳಿವೆ. ಏನು ಸುಕ್ಕಂದಿ ಅಲ್ದಾಡಿ ಅಮ್ಮಳ್ಳೇ ಇರ್ನಲ್ಲ ಯಾಕಂದ್ಬಿಟ್ಟು ನಮ್ಮನ್ನ ಬಿಟ್ಟೋದ್ಲು ಬಂದು. ಯಾರು? ಅಮರ್ನತಿ. ಅವ್ಳು ಬಿಟ್ಬಿಟ್ಟು ಆಗ ಗಂಡ ಮಕ್ಕಳೆಲ್ಲ ಹೋದವ್ರು ನಮಗಿನ ಮಿಂಚೆಲ್ಲ ಅಣ್ಕ ಮಾಡಿಸಿ ಕುಂತಿದ್ರು. ನಾಲ್ಕು ಹಣ್ಗಳು ಸರ್ ಹೋಯ್ತು ಬತ್ತೀಯಾ? ಅಷ್ಟೇ. ಸ್ವಲ್ಪ ತಿನ್ ಬಾರ. ಬೇಡ ಬರಲ್ಲ ಒಂಚೂರು ತಿನ್ನು. ಹೋಗ ನಾಡ್ಕಚ್ಚನಿ, ಹೋಗ ನಾಡ್ಕಚ್ಚನಿ. ಬರ ಚೆಕ್ಕಿ ಚೆಕ್ಕಿ. ಓ ಯಾವ್ದು ಆಡ್ತಿ ಅದಕ್ಕೆ ಸಿಟ್ಟು ನನಗೆ. ಯಾವ ಥರ ಆಡ್ತೀರಾ ನೀವು? ನಿನ್ನಷ್ಟೇ ನಾಲ್ಕಲ್ಲಿ ಹೋಗಿ ತಿನ್ನು ಡೌರಾಣಿ. ನಮ್ಮಮ್ಮ ಧೂಳು ಹೊಡಿತಾ ಇರ್ಬೋದು. ಧೂಳು ಹೊಡಿಬೇಕು ಅಂತಾನೆ ಬೇಗ ಬಂದಿದ್ದು. ಮಮ್ಮಿ ಬಂದಿರ್ಲಿಲ್ಲ ಅದು. ಬಾಯ್ ಮಮ್ಮಿ ಹೇಳ್ಕೊಂಡಿದ್ದೆ. ಹೋಯ್ತು ಅದೆಲ್ಲ ಬಂದವ ಯಾವಾಗ? ಅಮ್ಮನೂರಿಂದ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಇವತ್ತು ಗುರುವಾರ, ಸೊ ರಾಯರ ಪೂಜೆ ಎಲ್ಲ ಮುಗಿಸಿ ಸಂಗೀತಕ್ಕೆ ಹೋಗಿ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ನಾನು ಈಗೊಂದು ಸ್ವಲ್ಪ ದಿನದಿಂದ ಕರಮಣಿ ಚೈನ ಮಾಡೋಕ್ಕಾಕಿದ್ದೀನಿ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಹೇಳಿದ್ದೆ, ತೋರಿಸಿದ್ದೆ ನಿಮಗೆ. ಸೊ ಅದು ಇವಾಗ ರೆಡಿಯಾಗಿದೆ. ಬೆಳಗ್ಗೆ ಕಾಲ್ ಮಾಡಿದರು, ರೆಡಿಯಾಗಿದೆ ಬಂದು ತೊಗೊಂಡೋಗಿ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಗೊತ್ತಾ, ನಾನು ಏನೇ ಒಂದು ನಾನು ತೊಗೋತೀನಿ ಅಂತ ಅಂದಾಗ ನಾನು ಬೇಕು ಅಂತ ಅವತ್ತಿನ ದಿನ ತೊಗೊಳಲ್ಲ. ನನಗೆಲ್ಲ ಏನೇ ಒಂದು ತೊಗೊಂಡ್ರು ಅವತ್ತು ಅದು ಗುರುವಾರನೇ ಬರುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನನ್ನ ಐಫೋನ್ ತೊಗೊಂಡಿದ್ದು ಗುರುವಾರ, ಮತ್ತು ನನ್ನ ಮದುವೆ ಆಗಿದ್ದು ಗುರುವಾರ, ಆ್ಯಂಡ್ ನಮ್ಮ ಕಾರ್ ಬಂದಿದ್ದು ಗುರುವಾರ, ಏನೇ ಒಂದು ಇವಾಗ ಚೈನ್ ತೊಗೋತಾ ಇರೋದು ಗುರುವಾರ. ಎಲ್ಲ ರಾಯರ ಮಹಿಮೆ ಅಂತ ಅನ್ಕೋತೀನಿ. ಸೊ ರಾಯರು ಇದ್ದಾರೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆ ಕೆಲಸ. ನಾನು ಏನೇ ಒಂದು ಮಾಡ್ತೀನಿ ಅಂತ ಅಂದಾಗ ನಾನು ಯಾವತ್ತು ನಾನು ಏನೇ ಒಂದು ತೊಗೊಂಡ್ರು ನಮ್ಮ ಮನೆಗೆ ಬಂದ್ರೂ ಅದು ಗುರುವಾರನೇ ಬರುತ್ತೆ. ಸೊ ಇದರಲ್ಲೇ ನನಗೆ ತುಂಬ ನಂಬಿಕೆ. ಸೊ ಇದೆಲ್ಲ ಈ ಥರ ಎಲ್ಲ ಆಗ್ತಿರೋದಕ್ಕೆ ನನಗೆ ರಾಯರ ಮೇಲೆ ತುಂಬ ನಂಬಿಕೆ ಇದೆ. ಸೊ ನಾನು ರಾಯರ್ ನಂಬಿದ ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಇದನ್ನು ಹೇಳ್ತಾ ಇರೋದು ಅಷ್ಟೇ. ನಾನು ಬೇಕು ಅಂತ ಯಾವುದೂ ತೊಗೊಳ್ಳಲ್ಲ, ಬಟ್ ನಮಗೆ ಅದು ಗುರುವಾರನೇ ಬರ್ತಾಯಿದೆ ಅಂತ ಅಂದಾಗ ತುಂಬ ಖುಷಿ ಇದೆ. ಸೊ ಹಾಗಾಗಿ ಇವತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ SRS ಕಿಲೆ ಚಂದ್ರಾಯಪಟ್ಟಣದಲ್ಲಿ. ಗೈಸ್ ಇವಾಗ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ನಮ್ಮ ಯಜಮಾನ್ರ ಹತ್ರ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಟೋಟಲ್ಲು 13 ಗ್ರಾಮ್ ಇದೆ. 13 ಗ್ರಾಮಿಗೆ 2,15,000 ರೂಪಾಯಿ ಆಯಿತು. ಸೊ ಇಷ್ಟೊಂದು ಒಡವೆ ರೇಟ್ ಜಾಸ್ತಿ ಆದರೆ ಹೆಂಗೆ ತೊಗೊಳೋದು ಹೇಳಿ.
ನಾನು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು. ನಾನು ನೀವೆಲ್ಲ ಅನ್ಕೋಬೋದು ಮಾಂಗಲ್ಯ ಚೈನ್ ಮಾಡಿಸ್ಕೋಬೋದಿತ್ತಲ್ಲ ಇದನ್ನ ಯಾಕೆ ತೊಗೊಂಡ್ರಿ ಅಂತ ಅಂದ್ಬಿಟ್ಟು. ಮಾಂಗಲ್ಯ ಚೈನ್ಗೆ ಬಿಗ್ ಬಜೆಟ್ ಹಾಕೋರು ನಮ್ಮ ಯಜಮಾನ್ರು. ಅದು ಯಾವುದೋ ಒಂದು ದುಡ್ಡು ಬರಬೇಕು ಇರಪ್ಪ, ಯಾವುದೋ ದುಡ್ಡು ಬರಬೇಕು, ಅವಾಗ ಬಂದಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನೊಂದು ಸ್ವಲ್ಪ ದುಡ್ಡು ಕೂಡ ಹಾಕೋಬೇಕು. ಜಾಸ್ತಿ ಬಿಗ್ ಬಜೆಟ್ ಹಸ್ಬೆಂಡ್ದೆ ಫುಲ್ ದುಡ್ಡು ಕೊಟ್ಟು ತಗೊಂಡಿದ್ದು ನಾನೇನೆ. ನಾನು ದುಡ್ದಿರೋ ದುಡ್ಡಲ್ಲಿ ಇದನ್ನ ತಗೊಂಡಿದ್ದು. ಇದಕ್ಕೆ 2,15,000 ರೂಪಾಯಿ ಆಯಿತು. ಮಾಂಗಲ್ಯ ಚೈನ ಒಂದು 50ರಿಂದ 60 ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ಇರೋದು. ಇವತ್ತಿನ ಚಿನ್ನದ ರೇಟಲ್ಲಿ ಅಷ್ಟು ದಪ್ಪ ಹಾಕೊಂಡು ತಿರ್ಗಕ್ಕಾಗಲ್ಲ, ಬರೋದು ಒಂದು 2 ತಿಂಗಳು ಲೇಟ್ ಆಗುತ್ತೆ. ಅದಕ್ಕೆ ನಾನು ಅದ್ರ ಬದಲು ಅಷ್ಟರಲ್ಲೇ ಇನ್ನೊಂದು ಸ್ವಲ್ಪ ದುಡ್ಡು ಕೂಡ ಹಾಕೊಳ್ಳೋಣ, ಒಂದು 2 ತಿಂಗಳು ಅಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟ ಅಂತ ಅಂದ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡಲ್ಲಿ ಇದನ್ನು ತಗೊಂಡಿದ್ದೆ. ಸೊ ಇದನ್ನ ನಮ್ಮ ಮನೆಯವ್ರ ಹತ್ರ ಇವಾಗ ಹಾಕಿಸ್ಕೋಬೇಕು. ದೇವ್ರ ಹತ್ರ ಇಟ್ಬಿಟ್ಟು ಒಂದ್ಸಲ. ಅಷ್ಟೊಂದು ಕುಳ್ಳೋದಾ? ಇದನ್ನೇ ತಾಳಿ ಥರ ಅದಕ್ಕೆ ಮಾಡಿಸಿದ್ದು. ಇದು ಬಂದು ಆರ್ಟಿಫಿಷಿಯಲು, ಇದನ್ನ ತೆಗಿಬೇಕು. ಹಾಗಾಗಿ ಇದನ್ನ ಹಾಕಿಸ್ಕೊಂಡು ಇದನ್ನ ತೆಗಿತೀವಿ. ಇದು ತಾಳಿ ಥರನೇ ನೋಡಿರ್ಬೋದು, 2 ಗುಂಡು ಥರ ಬಂದಿತ್ತು ಸ್ಟೈಲಿಶ್ ಆಗಿ. ನಮ್ಮ ಮನೆಯವರು ಅದು ಬೇಡ ತಾಳಿ ಥರ ಇರೋದು ಮಾಡಿಸ್ಕೊಂತಂದ್ರು. ಅದಕ್ಕೆ ನಾವು ಆರ್ಡ್ರ್ ಕೊಟ್ಬಿಟ್ಟು ಇದೇ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಒಂದು 6 ಗ್ರಾಮಲ್ಲಿ ಒಂದು 5.5 ಗ್ರಾಮಲ್ಲಿ ಇತ್ತು. ಬೇಡ ಗಟ್ಟಿದೆ ಇರಲಿ ಅಂತ ಅಂದ್ಬಿಟ್ಟು 916 ಇದು 13 ಗ್ರಾಮಲ್ಲಿ ಮಾಡಿಸ್ಕೊಂಡ್ವಿ. ಕೊಡಿ. ಆಮೇಲೆ ನೀನು ದಾಸೆ ಆಗುತ್ತೆ. ಸರಿನಾ? ಕೊಡು. ಕೊಡು. ನಾನು ಕಷ್ಟಪಟ್ಟು ದುಡ್ದು ತೊಗೊಂಡಿರೋ ಒಂದು ಖುಷಿ ಇದೆ ನನಗೆ. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.